ನಮಸ್ಕಾರ. ಇವತ್ತು ನಾವು ಮಾತಾಡೋಕೊಳ್ತಿರೋದು ಒಬ್ಬ ಸಾಮಾನ್ಯ ವ್ಯಕ್ತಿಯ ಚರಿತ್ರೆ ಬಗ್ಗೆ ಅಲ್ಲ. ಇದಕ್ಕಿಂತ ತುಂಬಾನೇ ಮಿಗಿಲಾದ ಒಂದು ವಿಷಯ. ಪ್ರಭುಲಿಂಗಲೀಲೆ ಅನ್ನೋ ಮಹಾಕಾವ್ಯದಲ್ಲಿ ತೆರೆದುಕೊಳ್ಳುವ ಒಂದು ದೈವೀ ಲೀಲೆ, ಒಂದು ಬ್ರಹ್ಮಾಂಡದ ಸತ್ಯದ ಬಗ್ಗೆ ತಿಳಿಯೋಣ. ನೆನ್ಪಿಡಿ, ಇದು ಬರೀ ಕಥೆ ಅಲ್ಲ, ಇದು ಸಾಕ್ಷಾತ್ಕಾರದ ಒಂದು ಮಾರ್ಗ. ಸರಿ, ನಮ್ಮ ಈ ಪಯಣವನ್ನ ಒಂದು ತುಂಬಾನೇ ಆಳವಾದ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ಕೇವಲ ಮನುಷ್ಯನಾಗಿರದೆ ಸ್ವತಃ ಅನಂತವೇ ಒಂದು ರೂಪ ತಾಳಿ ಭೂಮಿಗೆ ಬಂದ್ರೆ ಹೇಗಿರಬಹುದು? ಈ ಒಂದು ಪ್ರಶ್ನೆಯಲ್ಲೇ ಅಲ್ಲಮರ ಸಂಪೂರ್ಣ ತತ್ವದ ಸಾರಾಂಶ ಅಡಗಿದೆ. ಬನ್ನಿ ಹಾಗಾದ್ರೆ ಈ ದಿವ್ಯ ರಹಸ್ಯದೊಳಗೆ ನಾವಿಳಿಯೋಣ. ನೋಡಿ, ಅಲ್ಲಮ್ಮರ ಕಥೆ ಬೇರೆಲ್ಲರ ತರ ಶುರುವಾಗಲ್ಲ. ಯಾವುದೇ ತಾಯಿಯ ಗರ್ಭದಿಂದ, ಯಾವುದೇ ಲೌಕಿಕ ಜನನದಿಂದ ಇದು ಶುರುವಾಗೋದಿಲ್ಲ. ಬದಲಾಗಿ ಅವರ ಜನ್ಮದ ಮೂಲ ಇರೋದೇ ಆ ಮಹಾಶೂನ್ಯದಲ್ಲಿ, ಆ ಇಡೀ ಬ್ರಹ್ಮಾಂಡದ ಮೂಲದಲ್ಲಿ. ಅಬ್ಬಾ, ಎಂಥ ಅದ್ಭುತವಾದ ಮಾತು ಅಲ್ವಾ? ಅಂದ್ರೆ ಅವರು ಪಂಚಭೂತಗಳಿಂದ ಆದವರಲ್ಲ, ಅದನ್ನೂ ಮೀರಿದವರು. ಅವರು ಬೇರೆ ಯಾರೂ ಅಲ್ಲ, ಆ ಮಹಾಶೂನ್ಯವೇ ಒಂದು ಆಕಾರ ತಳೆದು ಬಂದ ಹಾಗೆ. ಅಲ್ಲಮ ಪ್ರಭುಗಳನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಬಯಲು ಅನ್ನೋ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೋಬೇಕು. ಬಯಲು ಅಂದ್ರೆ ಸುಮ್ನೆ ಖಾಲಿ ಜಾಗ ಅಂತ ಅನ್ಕೋಬೇಡಿ. ಅದು ಖಾಲಿ ಅಲ್ಲ, ಅದು ಇಡೀ ಸೃಷ್ಟಿ ಹುಟ್ಟೋಕೆ ಕಾರಣವಾದ ಮೂಲ ಗರ್ಭ. ಅದಕ್ಕೆ ಆಕಾರ ಇಲ್ಲ, ಆದ್ರೆ ಎಲ್ಲವೂ ಅದರೊಳಗೆ ಇದೆ. ಅನಂತ ಸಾಧ್ಯತೆಗಳನ್ನ ಇಟ್ಕೊಂಡಿರೋ ಆ ಪರಮ ಚೈತನ್ಯವೇ ಬಯಲು. ನೋಡಿ, ಆ ಬಯಲಿನ ಆ ಅನಂತವಾದ, ಆಕಾರವೇ ಇಲ್ಲದ ದಿವ್ಯ ಬೆಳಕು ನಿಧಾನವಾಗಿ ಒಂದೆಡೆ ಸೇರಿ ಅಲ್ಲಮಪ್ರಭುಗಳ ಒಂದು ಪ್ರಶಾಂತ, ಭವ್ಯವಾದ ರೂಪವನ್ನ ಪಡೆದುಕೊಳ್ತಿದೆ. ಇದನ್ನ ಜನನ ಅನ್ನೋಕ್ಕಾಗಲ್ಲ, ಇದು ಸಾಕ್ಷಾತ್ ಶಿವತತ್ವದ ಅವತಾರವೇ ಸರಿ. ಇಂಥ ದೈವೀ ಸ್ವರೂಪ ಈ ಭೂಮಿಗೆ ಬಂದ ಮೇಲೆ ಇಲ್ಲಿನ ಭ್ರಮೆಗಳ ಜಗತ್ತನ್ನ ಅಂದ್ರೆ ಮಾಯೆಯನ್ನ ಹೇಗೆ ಎದುರಿಸಿತು, ಇದನ್ನ ನೋಡೋದು ತುಂಬಾನೇ ಇಂಟ್ರೆಸ್ಟಿಂಗ್. ಅಲ್ಲಮರ ಆ ಸ್ಥಿತಿಪ್ರಜ್ಞೆಯನ್ನ ಪರೀಕ್ಷೆ ಮಾಡೋಕೆ ಮಾಯೆ ತನ್ನೆಲ್ಲಾ ಶಕ್ತಿಯನ್ನ ಬಳಸಿ ಒಂದಕ್ಕಿಂತ ಒಂದು ಮೋಹಕವಾದ ರೂಪ ತಳೆದು ಅವರ ಮುಂದೆ ಬಂದು ನಿಂತ್ಲು. ಅದು ಅಧಿಕಾರದ ಗರ್ವ ಇರಬಹುದು, ಸಂಪತ್ತಿನ ಹೊಳಪು, ಶಾರೀರಿಕ ಸೌಂದರ್ಯದ ಆಕರ್ಷಣೆ ಅಥವಾ ಪ್ರಾಪಂಚಿಕ ಸಂಬಂಧಗಳ ಬಂಧನ. ಈ ಎಲ್ಲ ಬಲವಾದ ಭಮೆಗಳು ಅವರನ್ನ ಕಟ್ಟಿಹಾಕೋಕೆ ಪ್ರಯತ್ನಪಟ್ಟವು. ಆದ್ರೆ ಅವೆಲ್ಲವೂ ಅವರ ದಿವ್ಯ ಪ್ರಭೆಯನ್ನ ಮುಟ್ಟಿದ ತಕ್ಷಣ ಏನಾಯ್ತು ಗೊತ್ತಾ? ಪವಿತ್ರ ಭಸ್ಮವಾಗಿ ಗಾಳಿಯಲ್ಲಿ ತೂರಿ ಹೋದವು ಅಷ್ಟೇ. ಹಾಗಾದ್ರೆ ಅವರ ಪ್ರಜ್ಞೆ ಹೇಗಿತ್ತೋ ಅದನ್ನ ಕೇವಲ ಜ್ಞಾನ ಅಂತ ಕರೆಯೋಕ್ಕಾಗಲ್ಲ, ಅದು ಸರ್ವಜ್ಞತೆ, ಎಲ್ಲವನ್ನೂ ಬಲ್ಲ ಪರಿಶುದ್ಧವಾದ ಸ್ಥಿತಿ. ಅವರ ಆ ಪ್ರಶಾಂತ ಕಣ್ಣುಗಳಲ್ಲಿ ಇಡೀ ಬ್ರಹ್ಮಾಂಡದ ಆಳವಿತ್ತು. ಅಂದ್ರೆ ನಕ್ಷತ್ರಗಳು ಹುಟ್ಟೋದು, ಕಾಲ ಮುಂದಕ್ಕೆ ಹಿಂದಕ್ಕೆ ಚಲಿಸೋದು ಎಲ್ಲವೂ ಅವರಿಗೆ ಒಂದೇ ಕ್ಷಣದಲ್ಲಿ ಗೊತ್ತಾಗ್ತಿತ್ತು. ಅವರ ಒಂದೇ ನೋಟದಲ್ಲಿ ಇಡೀ ವಿಶ್ವದ ಜ್ಞಾನವೇ ತುಂಬಿತ್ತು. ಹಾಗಾಗಿ ಅವರು ಕೇವಲ ಬಾಯಿ ಮಾತಲಿ ಪಾಠ ಹೇಳೋ ಗುರು ಆಗಿರ್ಲಿಲ್ಲ. ಅದಕ್ಕಿಂತ ಮಿಗಿಲಾಗಿ ತಮ್ಮ ಇರುವಿಕೆಯಿಂದಲೇ, ತಮ್ಮ ಸಾನ್ನಿಧ್ಯದಿಂದಲೇ ಜ್ಞಾನವನ್ನ ಹಂಚುವ ಪರಮ ಗುರುವಾಗಿದ್ರು. ಅನುಭವ ಮಂಟಪ ಅನ್ನೋ ಆ ಒಂದು ದಿವ್ಯ ಸಭೆಯಲ್ಲಿ ಅವರು ಶೂನ್ಯ ಪೀಠದ ಮೇಲೆ ಕೂರುತ್ತಿದ್ರು. ಅದೆಂಥ ಸಿಂಹಾಸನ ಗೊತ್ತಾ? ಅದು ಮರದಿಂದ ಅಥವಾ ಕಲ್ಲಿನಿಂದ ಮಾಡಿದ್ದಲ್ಲ, ಅದು ಘನೀಕೃತಗೊಂಡ ಬೆಳಕಿನಿಂದಾದ ಸಿಂಹಾಸನ, ಶೂನ್ಯದ ಸಿಂಹಾಸನ. ಇಲ್ಲಿ ನೋಡಿ, ಜ್ಞಾನವನ್ನ ಮಾತುಗಳ ಮೂಲಕ ಕೊಡಲಾಗ್ತಿಲ್ಲ, ಬದಲಾಗಿ ಅದು ಪ್ರಸಾರ ಆಗ್ತಿದೆ. ಅವರ ಹೃದಯದಿಂದ ಹೊರಟ ಒಂದು ಬೆಳಕಿನ ಕಿರಣ ಮೌನವಾಗಿ ನೇರವಾಗಿ ಶರಣರ ಹೃದಯಕ್ಕೆ ತಲುಪ್ತಿದೆ. ಇದೇ ನಿಜವಾದ ಜ್ಞಾನದ ಪ್ರಸರಣ. ಇಲ್ಲಿ ಅನುಭವವೇ ಎಲ್ಲ. ಇನ್ನೂ ಅಲ್ಲಮರ ಸಾನ್ನಿಧ್ಯ ಅಹಂಕಾರವನ್ನ ಹೇಗೆ ಸುಲಭವಾಗಿ ಕರಗಿಸ್ಬಿಡ್ತಿತ್ತು ಅನ್ನೋದನ್ನ ನೋಡೋಣ. ಮುಖ್ಯವಾಗಿ 2 ರೀತಿಯ ಅಹಂಕಾರಗಳು. ಒಂದು, ನಾನು ಮಾಡಿದ್ದು ಅನ್ನೋ ಕರ್ಮದ ಅಹಂಕಾರ. ಇನ್ನೊಂದು, ನನ್ನ ದೇಹ ಅನ್ನೋ ರೂಪದ ಅಹಂಕಾರ. ಇದಕ್ಕೆ ಇಬ್ಬರು ಶ್ರೇಷ್ಠ ವ್ಯಕ್ತಿಗಳೇ ಉದಾಹರಣೆ. ಒಬ್ರು ಸಿದ್ಧರಾಮರು, ತಾವು ಕಟ್ಟಿದ ಕಲ್ಲಿನ ದೇವಸ್ಥಾನಗಳಲ್ಲೇ ದೈವತ್ವ ಇದೆ ಅಂತ ನಂಬಿದ್ದವರು, ಅಂದ್ರೆ ಅವರದು ಕರ್ಮದ ಬಗ್ಗೆ ಹೆಮ್ಮೆ. ಇನ್ನೊಬ್ಬರು ಗೋರಕ್ಷಣಾಥರು, ತಮ್ಮ ದೇಹ ಅಮರ, ಅದನ್ನ ಯಾರೂ ಭೇದಿಸೋಕ್ ಆಗಲ್ಲ ಅಂತ ಅಚಲವಾದ ನಂಬಿಕೆ ಇಟ್ಟಿದ್ದವರು, ಅವರದು ದೇಹದ ಬಗ್ಗೆ ಹೆಮ್ಮೆ. ಅಲ್ಲಮಪ್ರಭುಗಳು ಇಬ್ಬರಿಗೂ ತೋರಿಸಿಕೊಟ್ರು, ನಿಜವಾದ ದೈವತ್ವ ಕಲ್ಲಿನಲ್ಲ, ಆತ್ಮದಲ್ಲಿದೆ ಅಂತ. ನಿಜವಾದ ನಾನು ಅನ್ನೋದು ಈ ಭೌತಿಕ ದೇಹ ಅಲ್ಲ ಅಂತ. ಸಿದ್ದರಾಮರ ದೇವಸ್ಥಾನವನ್ನ ಮುಟ್ಟಿದಾಗ ಅದು ಗಾಜಿನ ಹಾಗೆ ಪಾರದರ್ಶಕವಾಗೋಯ್ತು. ಇನ್ನು ಗೋರಕ್ಷರು ಖಡ್ಗ ಬೀಸಿದಾಗ ಅದು ಅಲ್ಲಮರ ದೇಹವನ್ನ ಒಂದು ಖಾಲಿ ಜಾಗವನ್ನ ಹಾದುಹೋದಂತೆ ಹಾದುಹೋಯ್ತು. ಅಷ್ಟೇ, ಆ ಕ್ಷಣಕ್ಕೆ ಇಬ್ಬರ ಅಹಂಕಾರವೂ ಸಂಪೂರ್ಣವಾಗಿ ಕರಗಿಹೋಯ್ತು.
ಹಾಗಾದ್ರೆ ಇದೆಲ್ಲದರಿಂದ ನಮಗೇನ್ ಗೊತ್ತಾಗುತ್ತೆ? ಅಲ್ಲಮಪ್ರಭುಗಳು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಒಬ್ಬ ಗುರು ಅಲ್ಲ, ಅವರು ಸ್ವತಃ ಮುಕ್ತಿಗೆ ದಾರಿ ತೋರಿಸುವ ಮುಕ್ತಿಯೇ ಆದ ಒಂದು ಮಾರ್ಗ. ಅವರ ಜೀವನವೇ ನಮ್ಗೆಲ್ಲ ತೋರ್ಸೋ ಆಧ್ಯಾತ್ಮಿಕ ಪಯಣದ ಹಂತಗಳು ಇವು. ಮೊದಲು ಅಹಂಕಾರವನ್ನ ಕರಗಿಸ್ಬೇಕು, ಆಮೇಲೆ ಮಾಯೆ ಅನ್ನೋ ಭ್ರಮೆಯನ್ನ ದಾಟ್ಬೇಕು. ಆಗ ನಮ್ಮ ನಿಜ ಸ್ವರೂಪದ ಅರಿವಾಗುತ್ತೆ. ಕೊನೆಗೆ ಎಲ್ಲದರ ಮೂಲವಾದ ಆ ಮಹಾಶೂನ್ಯದ ಜೊತೆ ಒಂದಾಗೋದು. ಅದೇ ಅಂತಿಮ ಗುರಿ. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ನಮ್ಮೊಳಗೆ ಕೇಳ್ಕೊಳ್ಳೋಣ. ಮುಕ್ತಿಯಂದ್ರೆ ನಾವು ಪ್ರಯಾಣ ಮಾಡಿ ತಲುಪಬೇಕಾದ ಒಂದು ಜಾಗನ, ಅಥವಾ ನಾವೆಲ್ಲರೂ ಮೂಲತಃ ಯಾವದಾಗಿದ್ವೋ ಆ ಬಯಲಿನ, ಆ ಶೂನ್ಯದ ಸಹಜ ಸ್ಥಿತಿಗೆ ವಾಪಸ್ ಹೋಗೋದಾ? ಈ ಯೋಚನೆಯೊಂದಿಗೆ ನಮ್ಮ ಇವತ್ತಿನ ವಿಶ್ಲೇಷಣೆಯನ್ನ ಮುಗಿಸೋಣ.